ಸ್ನೇಹಿತರೆ ನಮಸ್ಕಾರ. ಕುಬೇರನ ಪುತ್ರ ಕುಬೇರನೇ ಆಗಿರ್ತಾನೆ ಹೊರತು ಬಡವ ಅಂತೂ ಆಗಿರೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನವರು ಆಸ್ತಿ ವಿವರವನ್ನು ನೋಡಿದ್ರೆ ಆತನು ಕೂಡ ಕೋಟಿ ಕುಳನೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. UK ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಓದಿರುವಂತಹ ಈ ಸಮರ್ಥ ಈಗ ಇಲ್ಲಿ ಬಂದು ಜನಸೇವೆಯನ್ನು ಮಾಡಬೇಕು ಅನ್ನುವಂತಹ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆತನಿಗೆ ವಯಸ್ಸು ಕಡಿಮೆನೇ ಆಗಿದ್ದರೂ ಕೂಡ ಆತನ ಮಾತುಗಳು, ಆತನ ನಡವಳಿಕೆಗಳು ಮತ್ತು ಆತ ಜನರ ಜೊತೆಗೆ ಬೆರೀತಿರುವಂಥ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ದೊಡ್ಡ ಮನೆಯ ಗಾಳಿ ಈತನಿಗೆ ಅಷ್ಟೇನು ಬೀಸಿಲ್ಲ ಅನ್ನೋದು ಒಂದು ಕಡೆ ಅರ್ಥ ಆದರೆ, ಮತ್ತೊಂದು ಕಡೆ ಈತನನ್ನು ಫೋರ್ಸ್ಫುಲ್ಲಿ ಏನಾದರೂ ರಾಜಕೀಯಕ್ಕೆ ದೂಡ್ತಾ ಇದ್ದಾರಾ ಅನ್ನುವಂಥ ಅನುಮಾನನೂ ಕೂಡ ಮೂಡ್ತಾ ಇದೆ. ಅಜ್ಜನ ಕ್ಷೇತ್ರದಿಂದ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ಈ ಸಮರ್ಥ ಶಾಮನವರು ಆಸ್ತಿ ವಿವರ, ಆತನ ಹಿನ್ನೆಲೆ ಜೊತೆಗೆ ಆತನ ಫ್ಯೂಚರ್ ಪ್ಲ್ಯಾನ್ಗಳೇನು ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಒಂದು ಅಜಾತ ಶತ್ರುವಾಗಿ ಬೆಳೆದಂತಹ ರಾಜಕೀಯ ಧುರೀಣ. ಒಂದು ಕಾಲದಲ್ಲಿ ಏನೂ ಇರದಂತಹ ಶಾಮನೂರು ಕುಟುಂಬ ನಂತರ ಹಂತವಾಗಿ ಮಾಡಿ ಇವತ್ತು ಬಹುತೇಕ ದಾವಣಗೆರೆಯ ಅರ್ಧಕ್ಕರ್ಧ ಜಾಗ ಇವರ ಹೆಸರಿನಲ್ಲಿದೆ. ಇನ್ನು ಮಗ ಮಲ್ಲಿಕಾರ್ಜುನ್ ಕೂಡ ಅಪ್ಪನ ಆಸ್ತಿಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡಿದರೆ ಹೊರತು ಬಟ್ ಎಲ್ಲೂ ಕೂಡ ಇವರು ಯಾವುದನ್ನು ಕೂಡ ವೇಸ್ಟ್ ಮಾಡುವಂತಹ ಒಂದು ಜಾಯಮಾನದವರಲ್ಲ. ತಂದೆಯ ಹಾದಿಯಲ್ಲಿ ಮಗ ಮಲ್ಲಿಕಾರ್ಜುನ್ ಹೇಗೆ ಬೆಳೆದ್ರೋ ಈಗ ಮಲ್ಲಿಕಾರ್ಜುನ ಹಾದಿಯಲ್ಲಿ ಈಗ ಅವರ ಮಗ ಸಮರ್ಥ ಕೂಡ ಬೆಳೆಯೋದಕ್ಕೆ, ರಾಜಕೀಯದ ಮೊದಲ ಹೆಜ್ಜೆಯನ್ನು ಇಡೋದಕ್ಕೆ ಈಗಾಗಲೇ ಒಂದು ಹೆಜ್ಜೆಯನ್ನು ಎತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಹೆಜ್ಜೆ ವಾಪಸ್ ಇಡ್ತಾರೋ ಅಥವಾ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ದಾವಣಗೆರೆಯ ದಣಿಗಳು ಅಂತಲೇ ಖ್ಯಾತರಾದಂತಹ ಶಾಮನೂರು ಕುಟುಂಬದಿಂದ ಈಗ 3ನೇ ತಲೆಮಾರಿನ ನಾಯಕನ ಉದಯ ಆಗ್ತಾ ಇದೆ. ಹಿರಿಯ ರಾಜಕೀಯ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಹಾಗೂ ಸಚಿವ SS ಮಲ್ಲಿಕಾರ್ಜುನ ಹಾಗೂ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸಂಸದೆ. ಇವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ ಶಾಮನೂರು ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯೂ ಕೂಡ ಆಗಿದ್ದಾರೆ. ಈಗಾಗಲೇ 2 ಸಲ ನಾಮಪತ್ರವನ್ನು ಸಲ್ಲಿಸಿರುವಂಥ ಸಮರ್ಥ ಒಂದು ರೀತಿಯಲ್ಲಿ ತನ್ನದೇ ಆದಂತಹ ರಾಜಕೀಯ ತುಡಿತವನ್ನು ಹೊಂದಿರುವಾತ ಅನ್ನೋದು ಗೊತ್ತಾಗುತ್ತೆ. ಸಮರ್ಥ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂತಹ ಆತ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ PUC ಎಲ್ಲವೂ ಕೂಡ ತಮಿಳುನಾಡಿನ ಸುಪ್ರಸಿದ್ಧ ಕೊಡೈಕನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮುಗಿದ್ರೆ ಈ ಶಾಲೆ ದೇಶದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಅಲ್ಲಿನ ಶಿಸ್ತು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ವಾತಾವರಣ ಸಮರ್ಥ ವ್ಯಕ್ತಿತ್ವ ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡ್ಗೆ ಹೋಗಿದ್ದಂಥ ಈತ ಬ್ರಿಟನ್ನ ಪ್ರತಿಷ್ಠಿತ ಯೂನಿವರ್ಸಿಟಿ ಆದಂತಹ ಎಕ್ಸೆಟರ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದಿದ್ದಾನೆ. ವ್ಯವಹಾರ ಮತ್ತು ನಿರ್ವಹಣೆ ವಿಚಾರದಲ್ಲಿ ಅಧ್ಯಯನವನ್ನು ನಡೆಸಿದ್ದಾರೆ. ಯಾರು? ಈ ಸಮರ್ಥಗೆ ರಾಜಕೀಯ ಒಂದು ರೀತಿಯಲ್ಲಿ ರಕ್ತಗತವಾಗಿ ಬಂದಿರುವಂಥದ್ದು, ಬಳುವಳಿಯಾಗಿ ಬಂದಿರುವಂಥದ್ದು, ನಿರಂತರವಾದಂಥ ತರಬೇತಿಯ ಫಲ ಮತ್ತು ತಾತ ಶಾಮನೂರು ಶಿವಶಂಕರಪ್ಪನವರ ಸಂಪರ್ಕ ಇದು ಒಂದು ರೀತಿಯಲ್ಲಿ ಈ ಸಣ್ಣ ವಯಸ್ಸಿನಲ್ಲೇ ರಾಜಕೀಯದ ಹುಮ್ಮಸ್ಸು ಮೂಡುವಂತೆ ಮಾಡಿತು. ಆರಂಭದಲ್ಲಿ ಸಮರ್ಥಗೆ ರಾಜಕೀಯದ ಬಗ್ಗೆ ಅಷ್ಟೇನೂ ಇಷ್ಟ ಇರಲಿಲ್ಲ. ನಂತರ ನಿಧಾನವಾಗಿ ರಾಜಕೀಯಕ್ಕೆ ಈತ ಕಾಲಿಡೋದ್ರ ಜೊತೆಗೆ ಇವಾಗ ಮೊದಲ ಬಾರಿಗೇ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಪಕ್ಷವನ್ನು ಕಟ್ಟೋದು ಹೇಗೆ, ಕಾರ್ಯಕರ್ತರನ್ನು ಪ್ರೀತಿಸೋದು ಹೇಗೆ, ತಾತನಿಂದನೇ ಕಲಿತಿರುವಂಥ ಈತ ಆಡಳಿತಾತ್ಮಕವಾಗಿ ಚತುರತೆ ಮತ್ತು ಅಭಿವೃದ್ಧಿಯ ದೂರದೃಷ್ಟಿಯನ್ನು ತಂದೆ S ಮಲ್ಲಿಕಾರ್ಜುನ್ ಅವರಿಂದ ಮೈಗೂಡಿಸಿಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮಗ ಎಲ್ಲೂ ಕೂಡ ಹಾದಿ ತಪ್ಪದ ರೀತಿ ಬೌಂಡರಿಯನ್ನು ಹಾಕಿ ಬೆಳೆಸಿದ್ದಾರೆ. ಇನ್ನು ದಾವಣಗೆರೆ ಶಾಮನೂರು ಗರಡಿ ಅಂದರೆ ಅದು ರಾಜಕೀಯ ಮತಸ್ಸಿಗಳ ಪಾಠಶಾಲೆ. ಇಲ್ಲಿ ಕೇವಲ ಭಾಷಣ ಮಾತ್ರವಲ್ಲ, ಜನರ ಜೊತೆಗೆ ಹೇಗೆ ಬೆರೀಬೇಕು ಅನ್ನುವಂತಹ ಕಲೆಯನ್ನು, ಕೆಲಸ ಮಾಡುವಂಥ ಛಲವನ್ನು ಇಲ್ಲಿ ಕಲಿಸಿಕೊಡಲಾಗ್ತದೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ಸ್ವದೇಶಕ್ಕೆ ಮರಳಿದಂಥ ಈತ ಕುಟುಂಬದ ವ್ಯವಹಾರ ಉಸ್ತುವಾರಿಯ ಜೊತೆಗೆ ಜನರ ಸೇವೆಯನ್ನು ಕೂಡ ಮಾಡೋದು ಹೇಗೆ ಅನ್ನೋದನ್ನು ನಿಧಾನಕ್ಕೆ ಕಲಿತಿರುವಂತಹ ರಾಜಕೀಯ ಪಟು ಅಂತಲೇ ಹೇಳಬಹುದು. ತಾಯಿ ಸಂಸದೆ, ಅಪ್ಪ ಸಚಿವ. ಹೀಗಿರುವಂಥ ಸಂದರ್ಭದಲ್ಲಿ ರಾಜಕೀಯಕ್ಕಿಂತ ಹೆಚ್ಚು ಕುಟುಂಬದ ಬಾಂಧವ್ಯವೂ ಕೂಡ ಈ ಸಮರ್ಥ ಬಳಿ ಎದ್ದು ಕಾಣುತ್ತದೆ. ತಾತ ಶಾಮನೂರು ಶಿವಶಂಕರಪ್ಪ ಬಳಸ್ತಿದ್ದಂಥ KA51 MR 0555 ಸಂಖ್ಯೆಯ ಐಷಾರಾಮಿ ಇನೋವಾ ಕಾರ್ನಲ್ಲೇ ಈ ಸಮರ್ಥ ಓಡಾಡುವಂಥದ್ದು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಮರ್ಥ ಬಳಿ ಇರುವಂತಹ ಆಸ್ತಿ ವಿವರವನ್ನು ನೋಡಿದ್ರೆ ಒಂದು ಕ್ಷಣಕ್ಕೆ ಶಾಕ್ ಆಗ್ತೀರಾ. ಹೌದು,
ಸಮರ್ಥ ಬಳಿ ಸುಮಾರು 4.25 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಇದೆ. 8,35,000 ರೂಪಾಯಿ ನಗದಿದೆ. ಜೊತೆಗೆ ವಿವಿಧ ಬ್ಯಾಂಕ್ಗಳಲ್ಲಿ ಒಟ್ಟು 9,89,217 ರೂಪಾಯಿ ಠೇವಣಿ ಇದೆ. ಸಮರ್ಥ ತನ್ನ ಚರಾಸ್ತಿಯ ಅರ್ಧ ಭಾಗವನ್ನು ವಿಮೆ ಮತ್ತು ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳಲ್ಲಿ ಹಾಕ್ಕೊಂಡಿದ್ದಾರೆ. ಹಣಕಾಸು ಸಂಸ್ಥೆಗಳಲ್ಲಿ ಒಟ್ಟು 1.04 ಕೋಟಿ ರು ಹೂಡಿಕೆಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಒಟ್ಟು ಚರಾಸ್ತಿಯ ಅತ್ಯಂತ ದೊಡ್ಡ ಮೊತ್ತ ಹೂಡಿಕೆಯಾಗಿದೆ. ಷೇರುಗಳಲ್ಲಿ, ಡಿಬೆಂಚರ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯೂ ಕೂಡ ಹೂಡಿಕೆಯನ್ನು ಮಾಡಲಾಗಿದೆ ಸಮರ್ಥ ಹೆಸರಿನಲ್ಲಿ ಎನ್ನುವಂಥದ್ದು. ಇನ್ನು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಸಮರ್ಥ ಘೋಷಣೆ ಮಾಡಿಕೊಂಡಿರೋದು ಇಷ್ಟು, ಇನ್ನು ಘೋಷಣೆ ಮಾಡದೇ ಇರುವುದು ಇನ್ನೆಷ್ಟು ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಕೇವಲ 27 ವರ್ಷ ವಯಸ್ಸಿಗೆ ಇಲ್ಲಿ ಸಮರ್ಥ ಬರೋಬ್ಬರಿ ಕೋಟಿಗಟ್ಟಲೆ ಆಸ್ತಿಯ ಒಡೆಯ ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಒಂದು ಕಡೆ ಇಲ್ಲಿ ಸಮರ್ಥ ಬಳಿ ಇರುವಂಥ ಹಣ, ಮತ್ತೊಂದು ಕಡೆ ಸಮರ್ಥ ಬಳಿ ಇರುವಂಥ ಬೇರೆ ಬೇರೆ ಅಸೆಟ್ಗಳು, ಇವೆಲ್ಲವೂ ಕೂಡ ನೋಡಿದ್ರೆ ಈತನು ಕೂಡ ಕೋಟಿಕುಳ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಚಿನ್ನಾಭರಣ ಮತ್ತು ಬೇರೆ ಬೇರೆ ವಜ್ರ ವೈಡೂರ್ಯಗಳು ಕೂಡ ಈತನ ಬಳಿ ಇತ್ತು. ಸುಮಾರೊಂದು 96 ಗ್ರಾಮ್ನಷ್ಟು ಚಿನ್ನಾಭರಣ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಅದರ ಮೌಲ್ಯ 14,45,000 ರೂಪಾಯಿ ಅಂತ ಹೇಳಿ ಗೊತ್ತಾಗುತ್ತೆ. ಸಮರ್ಥ ದಾವಣಗೆರೆ ತಾಲೂಕಿನ 6 ಜಾಗಗಳಲ್ಲಿ, ಸುಮಾರೊಂದು 6 ಜಾಗಗಳಲ್ಲಿ 6 ಎಕರೆ 14 ಗುಂಟೆ ಕೃಷಿ ಜಮೀನನ್ನು ಹೊಂದಿದ್ದಾರೆ. 2025ರಲ್ಲಿ ಖರೀದಿಸಿದಂಥ ಈ ಜಮೀನಿನ ಮೌಲ್ಯ 2.08 ಕೋಟಿ ರೂಪಾಯಿ ಅಂತಲೂ ಕೂಡ ಗೊತ್ತಾಗುತ್ತೆ. ಇನ್ನು ದಾವಣಗೆರೆ ಶುಗರ್ಸ್ನಲ್ಲಿ 30 ಲಕ್ಷ ಸಮರ್ಥ ತನ್ನದೇ ಕುಟುಂಬದ ಈ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅದು ಇದು ಬೇರೆ ಇದರಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದ್ದಾರೆ ಸಮರ್ಥ. ಇನ್ನು ಸಮರ್ಥ ಬರೋಬ್ಬರಿ ಕೋಟಿಗಟ್ಟಲೆ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಒಂದು ಭಾಗವಾದರೆ, ಮತ್ತೊಂದಷ್ಟು ಸಾಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಸಾಲ ಅಥವಾ ಹೊಣೆಗಾರಿಕೆ ಅಂತ ಹೇಳಿಬಿಟ್ಟು 4.25 ಕೋಟಿ ಒಂದು ಒಟ್ಟಾರೆಯಾಗಿ ಇವರು ಸಾಲವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಒಟ್ಟಾರೆಯಾಗಿ ಸಮರ್ಥ ಹೆಸರಲ್ಲಿರೋ ಎಲ್ಲ ಆಸ್ತಿ ಪಾಸ್ತಿ ಅದು ಇದು ಎಲ್ಲದೂ ಕೂಡ ಸೇರಿಸಿದ್ರೆ 4.200 ಒಟ್ಟಾರೆ ಈ ಸಮರ್ಥ ಬಳಿ ಇರುವಂಥ ಎಲ್ಲ ಆಸ್ತಿ ಪಾಸ್ತಿ ಅದು ಇದು ಎಲ್ಲವನ್ನು ಕೂಡ ಟೋಟಲ್ ಮಾಡಿದ್ರೆ ಒಂದು ಅಂದಾಜು 4.25 ಕೋಟಿ ಅಂತೇಳಿ ಆಗುತ್ತೆ ಆಸ್ತಿ. ಜೊತೆಗೆ ಸಾಲನೂ ಕೂಡ 3.52 ಕೋಟಿಯಷ್ಟು ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಡಾಕ್ಯುಮೆಂಟಿಗೋಸ್ಕರ ಮಾಡಿರುವಂಥದ್ದು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಇನ್ನು ಪ್ರಮುಖವಾಗಿ ಸಮರ್ಥ ಬಳಿ ಯಾವುದೇ ಕಾರಿಲ್ಲ, ಸ್ವಂತ ಕಾರ್ ಯಾವುದೂ ಕೂಡ ಇಲ್ಲ. ಸಮರ್ಥ ಬಳಿ ಒಟ್ಟು ಒಂದು 14,45,800 ರೂಪಾಯಿ ಮೌಲ್ಯದ ಚಿನ್ನಾಭರಣ ಇದೆಯಂತೆ. ಅದನ್ನು ಹೊರತುಪಡಿಸಿದರೆ ಪಿತ್ರಾರ್ಜಿತ ಆಸ್ತಿನೂ ಕೂಡ ಬಂದಿಲ್ಲ. ಬ್ಯಾಂಕ್ ಠೇವಣಿ, ನಗದು ಸೇರಿ ಎಲ್ಲನೂ ಕೂಡ ಸೇರಿದಾಗ ಸುಮಾರೊಂದು 4.25 ಕೋಟಿ ರೂಪಾಯಿ ಆಗ್ತದೆ. ಇದನ್ನು ಹೊರತುಪಡಿಸಿ ಇಲ್ಲಿ ಸಮರ್ಥ ರಾಜಕೀಯವಾಗಿಯೂ ಕೂಡ ಬರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ರಾಜಕೀಯಕ್ಕೆ ಆರಂಭದಲ್ಲಿ ಬರಬೇಕು ಅನ್ನೋಂಥ ಮನಸ್ಸು ಇರಲಿಲ್ಲ, ನಂತರ ಅನಿವಾರ್ಯವಾಗಿ ಬಂದಿತ್ತು ಅನ್ನುವಂಥದ್ದು ಇಲ್ಲಿ ಸಮರ್ಥ ಜೀವನವನ್ನು ನೋಡಿದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಸಮರ್ಥ ಓದಿರೋದು ಎಲ್ಲದೂ ಕೂಡ ಫಾರಿನಲ್ಲಿ, ಇಲ್ಲಿಗೆ ಬಂದಿರೋದೇ ತನ್ನ ಬಿಸ್ನೆಸ್ಗಳನ್ನು ಮುಂದುವರಿಸೋದಕ್ಕೋಸ್ಕರ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಯಾವಾಗ ಸಮರ್ಥ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥದ್ದು ಬಂತು ಮಾತುಗಳು, ಆಗಲೇ ಕುಟುಂಬ ರಾಜಕಾರಣದ ಮಾತು ಕೂಡ ಬಂತು. ಅಂದರೆ ಇದೊಂದು ರೀತಿ ಕುಟುಂಬ ರಾಜಕಾರಣನೇ ಆಗೋಯ್ತು. ಇಲ್ಲಿ ಶಾಮನೂರು ಫ್ಯಾಮಿಲಿಯಿಂದ ಎಲ್ಲರೂ ಕೂಡ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ಸಮರ್ಥಗೆ ಇರುವಂತಹ ಬ್ರದರ್ಸು, ಸಿಸ್ಟರ್ಸು ಇವರು ಯಾರೂ ಕೂಡ ರಾಜಕೀಯಕ್ಕೆ ಬರದೆ ಕೇವಲ ಸಮರ್ಥ ಯಾಕೆ ಬಂದಿದ್ದಾರೆ ಅನ್ನೋದು ಕೂಡ ಕೆಲವರ ಪ್ರಶ್ನೆ. ಬಟ್ ಹಾಗಂತೇನಲ್ಲ, ಅವರು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಬಟ್ 27ನೇ ವಯಸ್ಸಿಗೆ ಇಷ್ಟು ಶ್ರೀಮಂತನಾಗಿರುವಂಥ ಸಮರ್ಥ ರಾಜಕೀಯಕ್ಕೆ ಬಂದ ಬಳಿಕ ಈಗ ಇನ್ನೆಷ್ಟು ಆಸ್ತಿಯನ್ನು ದುಪ್ಪಟ್ಟುಗೊಳಿಸ್ಕೊಳ್ತಾರೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಆದರೆ ಈಗ ಈ ಮೊದಲ ಗೆಲುವು ಸಿಕ್ಕಿದ್ದೇ ಹೌದಾದರೆ ಸಮರ್ಥ ನಂತರ ಹೇಗೆ ಬದಲಾಗ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಅದನ್ನು ಮಾತ್ರ ಕಾದು ನೋಡಲೇಬೇಕು. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ಒಟ್ಟಾರೆ ದಾವಣಗೆರೆಗೆ ಮತ್ತೊಬ್ಬ ಕೋಟಿಕುಳ ಚುನಾವಣೆಗೆ ನಿಂತಂತಾಗಿದೆ. ಮುಂದೆ ಏನಾಗುತ್ತೆ ಪರಿಸ್ಥಿತಿ, ಗೆಲ್ತಾರೋ ಸೋಲ್ತಾರೋ, ಜನ ಯಾವ ರೀತಿ ಇವರನ್ನು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.